ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಪೊಲಿಟಿಕಲ್ ಸ್ವಾಮಿ ಮೊನ್ನೆ ತಾನೇ ಯೋಗಿ ಆದಿತ್ಯನಾಥ್ ಅವರಿಗೆ ಚಾಲೆಂಜ್ ಹಾಕಿದ್ದ ಅಷ್ಟೇ ಅಲ್ಲ, ನಿನ್ನನ್ನು ನೋಡ್ಕೋತೀನಿ, ನಿನಗೆ ನೀರು ಕುಡಿಸ್ತೀನಿ ಅಂತ ಹೇಳಿ ಪ್ರಯಾಗರಾಜ್ನಿಂದ ಜಾಗ ಖಾಲಿ ಮಾಡಿದರು. ನಾನು ಮಾತಾಡ್ತಾ ಇರೋದು ಶಂಕರಾಚಾರ್ಯ ಪೀಠದ ನಕಲಿ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರ ಪ್ರಕರಣದ ಬಗ್ಗೆ. ತಮಗೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಈತ 2 ಮಕ್ಕಳ ಮೇಲೆ ಲೈಂಗಿಕವಾದ ದೌರ್ಜನ್ಯವನ್ನು ಮಾಡಿದ್ದಾನೆ ಅನ್ನುವಂಥ ಆರೋಪ ಇದೆ ಅಂತ. ಸ್ವಾಮೀಜಿಗಳಿಗೆ ಏಕವಚನದಲ್ಲಿ ಮಾತಾಡಲಿಕ್ಕೆ ನಮಗೂ ಭಾಳ ಹಿಂಸೆ ಆಗುತ್ತೆ, ಮುಜುಗರ ಆಗುತ್ತೆ. ಆದರೆ ಸ್ವಾಮಿಗಳ ರೀತಿಯಲ್ಲಿ ಇರಬೇಕು, ಅಲೌಕಿಕವಾದಂಥ ಜೀವನ ಮಾಡುವಂಥವರಾಗಿರಬೇಕು, ರಾಜಕೀಯಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬಾರ್ದು. ಅಂಥ ಸ್ವಾಮಿಗಳ ಬಗ್ಗೆ ನಾವು ಗೌರವ ಕೊಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಬೆಳಗ್ಗೆ ಎದ್ದರ ರಾಜಕೀಯ ಹೇಳಿಕೆ ಕೊಡೋದು, ಬೆಳಗ್ಗೆ ಆದರ ಸೇಡಿನ ಮಾತನ್ನು ಮಾತಾಡೋದು, ದ್ವೇಷದ ಹೇಳಿಕೆಗಳನ್ನು ಕೊಡೋದು, ಪತ್ರಿಕಾಗೋಷ್ಠಿ ಮಾಡೋದು, ಈ ರೀತಿ ಇರೋರನ್ನ ಶಂಕರಾಚಾರ್ಯ ಪೀಠದ ಯತಿಗಳು ಅಂತ ಕರೆಯೋದು ಹೇಗೆ? ಮೊದಲನೇದಾಗಿ ಕೋರ್ಟ್ ಒಪ್ಪಿಲ್ಲ, ಎರಡನೇದ್ದು ಕಾಶಿ ಮಹಾಮಂಡಳ ಧಾರ್ಮಿಕ ಮಹಾಮಂಡಳ ಒಪ್ಪಿಲ್ಲ, ಪರಿಷತ್ ಒಪ್ಪಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ಈತ ಪವಡಿಸಿದಂಥ ಪ್ರಭೃತಿ. ಈಗ ಇವ್ರ ಮೇಲೆ ಮೊಕದ್ದಮೆ ಆಗಿದೆ. ಮೊಕದ್ದಮೆ ಆದಮೇಲೆ ಏನಾಗತ್ತಾಗಲಿ ಅಂತ ನಿನ್ನೆಯವರೆಗೂ ಎಗರಾಡ್ತಾ ಇದ್ದಂಥ ಈ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಈಗ ಪ್ರಯಾಗರಾಜ್ನಲ್ಲಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಹಾಕಿದ್ದಾರೆ. ಅಂದರೆ ಆ್ಯಂಟಿಸಿಪೇಟ್ರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೊನ್ನೆವರೆಗೂ ಹೇಳ್ತಾ ಇದ್ರು ಇದೊಂದು ರಾಜಕೀಯವಾದಂಥ ನಡೆ, ಇದು ಬೇಕು ಅಂತಲೇ ಸೇಡಿನ ರಾಜಕಾರಣವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ, ಏನಾಗತ್ತಾಗಲಿ ನಾನು ಅದನ್ನು ಫೇಸ್ ಮಾಡ್ತೀನಿ, ನ್ಯಾಯ ನನ್ನ ಕಡೆ ಇದೆ, ಸತ್ಯ ನನ್ನ ಕಡೆ ಇದೆ ಅಂತ ಏನು ಇವ್ರ ಹೇಳಿಕೆಗಳನ್ನು ನೋಡಬೇಕಾಗಿತ್ತು. ಹಾಗೆ ಹೇಳಿದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಈ ರೀತಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ? ಪ್ರಕರಣ ಏನು ಅಂತ ಮೊದಲು ಹೇಳ್ತೀನಿ. ಇವ್ರ ಮೇಲೆ ಒಂದು ಆರೋಪ, ಆಶುತೋಷ್ ಬ್ರಹ್ಮಚಾರಿ ಅನ್ನೋರು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು. ಏನಂತ? ಇವ್ರದ್ದು ವಿದ್ಯಾಮಠ ಅಂಥೇಳಿ ಒಂದು ಸಂಸ್ಕೃತ ಪಾಠಶಾಲೆ ಇದೆ, ವೇದ ಪಾಠಶಾಲಾ ಇದೆ. ವೇದ ಪಾಠಶಾಲೆಯಲ್ಲಿರುವಂಥ 2 ಮಕ್ಕಳ ಜೊತೆ ಸತತವಾಗಿ 2 ವರ್ಷಗಳಿಂದ ಇವರು ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಇವರು ಆಶುತೋಷ್ ಬ್ರಹ್ಮಚಾರಿ ಅನ್ನೋರು ಕೋರ್ಟಿನ ಮೊರೆ ಹೋದರು. ಕೋರ್ಟಿಗೆ ಮೊರೆ ಹೋಗುವಾಗ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಏನಂತಂದರೆ, ನಾವು ಯಾವ ವಿದ್ಯಾಮಠ ಇದೆಯಲ್ಲ ಆ ಪ್ರದೇಶದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆದರೆ ಕಂಪ್ಲೇಂಟನ್ನು ತೆಗೆದುಕೊಳ್ಳಲಿಲ್ಲ ಪೊಲೀಸ್ ಠಾಣೆಯಲ್ಲಿ. ಆದ್ದರಿಂದ ನೀವು ಕೋರ್ಟಿನವರು ಪೊಲೀಸ್ ಠಾಣೆಗೆ FIR ದಾಖಲು ಮಾಡಿಕೊಳ್ಳಿಕ್ಕೆ ನಿರ್ದೇಶನವನ್ನು ನೀಡಿ ಅಂತ ಈ ಆಶುತೋಷ್ ಬ್ರಹ್ಮಚಾರಿ ಅವರು ಒಂದು ಅರ್ಜಿಯನ್ನು ಹಾಕಿದರು ಕೋರ್ಟ್ನಲ್ಲಿ. ಕೋರ್ಟ್ ಹೇಳ್ತೀವಿ ಹಾಗೆ ದಿಢೀರಂತ ಮಾಡಲಿಕ್ಕೆ ಆಗೋದಿಲ್ಲ, FIR ಮಾಡಿ ಅಂತ ನಾವು ನಿರ್ದೇಶನ ಕೊಡೋಕ್ಕಾಗೋಲ್ಲ, ಮೊದಲು ಸತ್ಯಾಸತ್ಯತೆಯನ್ನು ನೋಡಬೇಕು. ಯಾವ ಅವಿಮುಕ್ತೇಶ್ವರಾನಂದರು ಈ ರೀತಿ 2 ಮಕ್ಕಳ ಮೇಲೆ, ಅಂದರೆ ಬಟುಕ್ ಅಂತ ಅವ್ರು ಕರೀತಾರಲ್ಲಿ, ಬಟುಕ್ ಅಂದರೆ ನಮ್ಮಲ್ಲಿ ಒಟುಗಳು ಅಂತ ಕರಿತೀವಿ ನಾವು, ಬ್ರಹ್ಮಚಾರಿಗಳು ಪುಟ್ಟಿಗೆ ಇರ್ತಾರಲ್ಲ, ಅದೇ ತಾನೇ ಸಂಧ್ಯಾ ವಂದನೆ ಮಾಡಿಕೊಂಡು ಮಂತ್ರ ಕಲೀಲಿಕ್ಕೆ ಬಂದಂಥ ಸಣ್ಣ ಮಕ್ಕಳು ಜುಟ್ಟು ಬಿಟ್ಕೊಂಡು ನಮ್ಮ ಉಡುಪಿ ಪಾಠಶಾಲೆಯಲ್ಲಿ ಎಲ್ಲ ಕಡೆ ನೋಡಿರ್ತೀವಿ ನಾವು, ಆ ಥರ ಸಣ್ಣ ಹುಡುಗರು. ಹಾಗೆ ವೇದ ಪಾಠಶಾಲೆಗೆ ಬಂದಂಥ 2 ಮಕ್ಕಳು, ಒಂದು 14 ವರ್ಷ, ಒಂದು 17 ವರ್ಷ, 2 ಮಕ್ಕಳ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅನ್ನೋಂಥ ಕಂಪ್ಲೇಂಟ್. ಕೋರ್ಟ್ ಹೇಳುತ್ತೆ ಹಾಗೆ ನಾವು ದಿಢೀರಂತ ಒಬ್ಬರ ಮೇಲೆ FIR ಹಾಕಿ ಅಂತ ಹೇಳಲಿಕ್ಕಾಗೋದಿಲ್ಲ, ಅದಕ್ಕೆ ನಾವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ನಿರ್ದೇಶನವನ್ನು ಕೊಟ್ಟು ಇದರ ಒಂದು ಸಮಿತಿಯನ್ನು ಮಾಡಿ ಇದರ ಸತ್ಯಾಸತ್ಯತೆಯನ್ನು ನೋಡಿ. ಅವಿಮುಕ್ತೇಶ್ವರಾನಂದ್ ಅವರು ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯವನ್ನು ಈ ವ್ಯಕ್ತಿ ಹೇಳಿದ, ಅರ್ಜಿದಾರ ಹೇಳಿದಂಥ 2 ಮಕ್ಕಳ ಮೇಲೆ ನಡೆಸಿದಾರಾ ಅನ್ನುವುದನ್ನು ಸತ್ಯಾಸತ್ಯತೆಯ ವರದಿಯನ್ನು ಕೋರ್ಟಿಗೆ ನೀಡಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಇದರ ಕುರಿತು ತನಿಖೆಯನ್ನು ನಡೆಸ್ತಾರೆ. ತನಿಖೆ ನಡೆಸಿ 2 ಮಕ್ಕಳನ್ನು ಕ್ಲೋಸ್ ಡೋರಲ್ಲಿ ಕರೆಸಿ ಹೇಳಿಕೆಗಳನ್ನು ಪಡಿತಾರೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಲಾಗತ್ತೆ. ರೆಕಾರ್ಡಿಂಗ್ ಆದಮೇಲೆ ರಿಪೋರ್ಟನ್ನು ಕೋರ್ಟಿಗೆ ನೀಡಲಾಗತ್ತೆ. ಪಾಕ್ಸೋ ಸ್ಪೆಷಲ್ ಕೋರ್ಟ್ನಲ್ಲಿ ಕೇಸ್ ಆಗುತ್ತೆ. ಇದು ಝೂನ್ಸಿ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಬರುವಂಥ ಪ್ರಕರಣ ಇದು. ಪಾಕ್ಸೋ ಸ್ಪೆಷಲ್ ಕೋರ್ಟ್ಗೆ ವರದಿಯನ್ನು ನೀಡಲಾಗತ್ತೆ. ಈ ರೀತಿಯಾಗಿ ಇವರು ಮಾಡಿದ ನಿಜ,
ಲೈಂಗಿಕ ದೌರ್ಜನ್ಯವನ್ನು ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ನಡೆಸ್ತಾ ಇದ್ದಾರೆ. ಆವಾಗ ಫೆಬ್ರವರಿ 21ನೇ ತಾರೀಕು ಯಾವಾಗ ಇದು ನಿಜ ಅಂತಾಯಿತೋ ಆವಾಗ ಕೋರ್ಟು ಡೈರೆಕ್ಷನ್ ಕೊಡುತ್ತೆ ಜುನ್ಸಿ ಪೊಲೀಸ್ ಸ್ಟೇಷನ್, ಏನಂತ, ಇವ್ರ ಮೇಲೆ FIR ದಾಖಲು ಮಾಡ್ಕೊಳ್ಳಿ, ಜೊತೆಗೆ ಈ ಇಬ್ಬರು ಒಟುಗಳೇನಿದಾರಲ್ಲ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೋಬೇಕು. ಹೇಳಿಕೆ ದಾಖಲಾಗತ್ತೆ. ದಾಖಲಾಯಿತು. ಈ ಪೋಕ್ಸೋ ಆ್ಯಕ್ಟ್ ಪ್ರಕಾರ ಇವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿರೋದು. ಪೋಕ್ಸೋ ಆ್ಯಕ್ಟ್ನ ಕಲಮುಗಳೆಲ್ಲ ಇದ್ದಾವೆ. ಅದಲ್ಲದೆ ಭಾರತೀಯ ನ್ಯಾಯ ಸಂಹಿತೆಯ 351(3) 61 74 ಇನ್ನಿತರ ಕಲಮುಗಳ ಪ್ರಕಾರ ಶ್ರೀ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಅವ್ರ ಮೇಲೆ ಹೊರಿಸಲಾಗಿದೆ. ಇದು ಇಲ್ಲಿಗೆ ಬಂತು. ಇದ್ರ ಮುಂದೇನೀಗ, ಯಾವಾಗ ಈ ರೀತಿ FIR ದಾಖಲಾಯಿತು ಪೋಕ್ಸೋ ಆ್ಯಕ್ಟ್ ಪ್ರಕಾರ ಅವ್ರನ್ನ ಬಂಧಿಸಲಾಗತ್ತೆ. ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಚಿತ್ರದುರ್ಗದ ಬೃಹನ್ಮಠದ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ. ಈಗ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳನ್ನ ಬಂಧಿಸಬೇಕು. ಅವಿಮುಕ್ತೇಶ್ವರಾನಂದ ಸ್ವಾಮಿ ಏನಂದರು, ಏನು ಮಾಡ್ತೀರಿ ಮಾಡ್ಕೊಳ್ಳಿ, ನಾನು ಇದಕ್ಕೆಲ್ಲ ಹೆದರೋದಿಲ್ಲ, ನನ್ನ ಮೇಲೆ ಸುಳ್ಳೆ ಸೇಡಿನ ರಾಜಕಾರಣ ಮಾಡಲಾಗ್ತಾ ಇದೆ, ನಾನು ಪ್ರಯಾಗ್ರಾಜ್ನಲ್ಲಿ ಮಾಘಮೇಳದಲ್ಲಿ ನಿಮ್ಮನ್ನು ಟೀಕೆ ಮಾಡಿದೆ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಈ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇದ್ದೀರಿ, ನಿಮ್ಮ ಯಾವ SP ನನ್ನ ಮೇಲೆ ಈ ರೀತಿಯಾದಂಥ ತನಿಖೆಯನ್ನು ಮಾಡಿದ್ದಾರಲ್ಲ ಆ SP ಜೊತೆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಈ ಆಶುತೋಷ್ ಬ್ರಹ್ಮಚಾರಿ ಜೊತೆಗೆ ನಿಂತಿರೋ ಫೋಟೋ ಇದೆ ನೋಡಿ. ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಮತ್ತು ಅರ್ಜಿದಾರನ ಕಂಪ್ಲೇನೆಂಟ್ ಆದಂಥ ಆಶುತೋಷ್ ಬ್ರಹ್ಮಚಾರಿ ಮಿಲಾಪಿಯಾಗಿ ನನ್ನ ಮೇಲೆ ಈ ರೀತಿಯಾದಂಥ ಸಂಚನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಇದಕ್ಕೆ ರಾಜಕೀಯ ಬಣ್ಣ. ಅದು ಹೇಗೆ ಅಂತಂದರೆ ಅಜಯ್ ರಾಯ್ ಅಂತೇಳಿ ಅಲ್ಲಿ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಮುಖಂಡ. ಪ್ರತಿ ಬಾರಿ ನರೇಂದ್ರ ಮೋದಿ ಅವ್ರ ವಿರುದ್ಧ ಚುನಾವಣೆಗೆ ನಿಲ್ತಾನೆ. ವಾರಣಾಸಿ ಕ್ಷೇತ್ರದಲ್ಲಿ ಪ್ರತಿ ಸಲ ಸೋಲ್ತಾನೆ. ಈತನ ಸೋದರನನ್ನು ಸ್ವತಃ ಹತ್ಯೆ ಮಾಡಿ ಸಾಯಿಸಲಾಗಿದೆ. ಯಾವ ವ್ಯಕ್ತಿ ಆತನ ಕೊಲೆ ಮಾಡಿದ್ನೋ ಆತ ಕಾಂಗ್ರೆಸ್ ಮುಖಂಡ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಮರ್ತಂಥ ವ್ಯಕ್ತಿ ಅಜಯ್ ರಾಯ್. ಕಳೆದ ಚುನಾವಣೆಯ ಸಂದರ್ಭದಲ್ಲಿ 2024ರಲ್ಲಿ 1,55,000 ಓಟುಗಳ ಅಂತರದಲ್ಲಿ ಸೋತಿದ್ದಾನೆ. ಆದರೆ ಹಿಂದಿನ ಸಲ 4 ಲಕ್ಷ ಓಟುಗಳ ಅಂತರದಲ್ಲಿ ಸೋತಿದ್ದಾನೆ. ಈಗ ಈತ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳ ಪರವಾಗಿ ಇಡೀ ಉತ್ತರ ಪ್ರದೇಶದಲ್ಲಿ ಇವರ ಹೋರಾಟ ಮಾಡ್ತಾರೆ. 75 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಹಿಂದೂ ಸ್ವಾಮೀಜಿಗಳ ಮೇಲೆ ಇನ್ನಿಲ್ಲದ ಹಾಗೆ ಈ ರೀತಿ ದೌರ್ಜನ್ಯವನ್ನು ಮಾಡಲಾಗ್ತಾ ಇದೆ, ಸೇಡಿನ ರಾಜಕಾರಣ ಮಾಡಲಾಗ್ತಾ ಇದೆ. ಇದನ್ನು ವಿರೋಧಿಸಿ ಉತ್ತರ ಪ್ರದೇಶದ ರಾಜ್ಯಾದ್ಯಂತ ನಮ್ಮ ಹೋರಾಟ. ಹಿಂದೂಗಳ ಪರವಾಗಿ ಕಾಂಗ್ರೆಸ್ಸು ಯಾವಾಗ ಈ ರೀತಿ ಹೋರಾಟ ಮಾಡಿತು ನನಗೆ ನಿಜಕ್ಕೂ ನಗು ಬರ್ತಾ ಇರುವಂಥ ವಿಚಾರ ಆಯಿತು. ಯಾರೋ ಮುಸಲ್ಮಾನರ ಮಸೀದಿ ಪರವಾಗಿ, ಮುಸಲ್ಮಾನರ ಮೌಲಾನಾ ಪರವಾಗಿ ಅಥವಾ ಮುಸಲ್ಮಾನರ ಹಕ್ಕು ಅಂತ ಯಾವುದಾದ್ರೂ ಹೋರಾಟ ಮಾಡಿದರೆ ಕಾಂಗ್ರೆಸ್ ಮಾಡಿದ್ದನ್ನು ನಾನು ಒಪ್ಕೋತೇನೆ. ಆದರೆ ಒಬ್ಬ ಹಿಂದೂ ಸ್ವಾಮಿ, ಅದು ಶಂಕರಾಚಾರ್ಯರ ಪೀಠ, ಅದು ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಮಾಡ್ತೀನಿ ಅಂದರೆ ಒದ್ದು ಒಳಗೆ ಹಾಕ್ತಾರೆ, ಆಪರೇಷನ್ ಲಂಗಡ ಮಾಡ್ತಾರೆ. ಕಾಲೇ ಇರೋದಿಲ್ಲ, ಒಂದೇ ಕಾಲಲ್ಲಿ ಓಡಾಡಬೇಕಾಗತ್ತೆ. 16,000 ಈ ರೀತಿಯ ಕೇಸ್ಗಳನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ ಆಪರೇಷನ್ ಲಂಗಡದಲ್ಲಿ. ನೆನ್ಪಿಟ್ಕೊಳ್ಳಿ, ಸಂಖ್ಯೆ ನೋಡ್ಕೊಳ್ಳಿ, ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. 16,000 ಜನ ಕಾಲು ಮುರ್ಕೊಂಡು ಹೋಗಿ ಆ ಥರ ಹೊಡೆತು ಬೀಳ್ತಾರೆ. ಅಜಯ್ ರಾಯ್ ಈಗ ಅದನ್ನ ರಾಜಕೀಯ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಿ ಆದರೂ ಮೋದಿಯವ್ರ ಎದುರುಗಡೆ ಗೆಲ್ಲಬಹುದು ನಾನು ಹಿಂದೂಗಳ ಪರವಾಗಿ ಮಾತಾಡಿದರೆ. ಇನ್ನು ಅಖಿಲೇಶ್ ಯಾದವ್, ಅಖಿಲೇಶ್ ಯಾದವ್ 2008ರಲ್ಲಿ ಇವರಪ್ಪ ಅಟ್ಟಾಡಿಸಿಕೊಂಡು ಇವ್ರನ್ನೆಲ್ಲ ಹೊಡೆದಿದ್ರು. ಅಂಥ ಅಖಿಲೇಶ್ ಯಾದವ್ ಈಗ ಈ ಸ್ವಾಮೀಜಿ ಪರವಾಗಿ ತಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೋರ್ಟಿನಲ್ಲಿ ಇದೇ ಪ್ರಕರಣ. ಕೋರ್ಟ್ನಲ್ಲಿ ಏನಾಗ್ಬೋದು? 2 ಸಾಧ್ಯತೆ ಇದೆ. ಒಂದು, ಅಪ್ಪಿತಪ್ಪಿ ನಿರೀಕ್ಷಣಾ ಜಾಮೀನು ಕೊಟ್ಟರು ಅಂತ ತಿಳ್ಕೊಂಬಿಡಿ. ಈತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಆ್ಯಂಟಿಸಿಪೇಟರಿ ಬೇಲು. ಇನ್ನೆಲ್ಲದ ಷರತ್ತುಗಳು ಇರ್ತವೆ. ಮೊದಲನೇದಾಗಿ ನೀವು ಇಲ್ಲಿಂದ ಯಾವ ಊರಿಗೂ ಓಡಾಡಬಾರ್ದು, ನಿಯಮಿತವಾಗಿ ನೀವು ಪೊಲೀಸ್ ಸ್ಟೇಷನ್ಗೆ ಹಾಜರಾಗಬೇಕು, ನೀವು ಪತ್ರಿಕಾಗೋಷ್ಠಿ ಮಾಡಿ ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡೋ ಹಾಗಿಲ್ಲ, ಆ ಮಕ್ಕಳನ್ನು ಸಂಪರ್ಕ ಮಾಡೋ ಹಾಗಿಲ್ಲ, ದೇಶ ಬಿಟ್ಟು ಹೋಗೋ ಹಾಗಿಲ್ಲ, ಪಾಸ್ಪೋರ್ಟ್ ಜಪ್ತಿ, ನೀವು ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳಾಗಿ ಏನೇನು ಷರತ್ತು ಹಾಕೋ ಎಲ್ಲ ಷರತ್ತುಗಳನ್ನು ಹಾಕಿ ಕೈ ಕಾಲು ಎಲ್ಲ ಕಟ್ಟಿ ಈತನಿಗೆ ಜಾಮೀನನ್ನು ಕೊಡ್ತಾರೆ ತಾತ್ಕಾಲಿಕವಾಗಿ. ಏಕೆಂದರೆ
ಯಾವ 2 ಒಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯೋ 2 ಮಕ್ಕಳು ಸಾಕ್ಷಿ ಸಮೇತ ಎಲ್ಲವನ್ನು ಹೇಳಿಬಿಟ್ಟಿದ್ದಾರೆ. ಎಲ್ಲವೂ ವಿಡಿಯೋ ರೆಕಾರ್ಡಿಂಗ್ ಆಗಿದೆ. ಹೀಗಾಗಿ ಈ ಅವಿಮುಕ್ತೇಶ್ವರಾನಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇ ಸಾಧ್ಯತೆ ಏನು? ಪೋಕ್ಸೋ ಆ್ಯಕ್ಟ್ ಪ್ರಕಾರ ಜೈಲಿಗೆ ಕಳಿಸೋದು ನಿಶ್ಚಿತ. ಜೈಲಿಗೆ ಹೋಗ್ಬೇಕಾಗತ್ತೆ. ಜೈಲಿಗೆ ಹೋಗಿದ್ದೆ ಆದರೆ ಈ ಅಖಿಲೇಶ್ ಯಾದವ್, ಈ ಅಜಯ್ ರಾಯ್ ಹೋರಾಟ ಏನಂತ ಮಾಡ್ತಾರೆ? ಈಗ FIR ಹಾಕಿದ್ದು ಯೋಗಿ ಆದಿತ್ಯನಾಥ್ ಅಲ್ಲ. ಯಾರು ಹಾಕಿದ್ದಾರೆ? FIR ಹಾಕಿದ್ದು ಕೋರ್ಟಿನ ಆದೇಶದ ಮೇರೆಗೆ ಝೂಸಿ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳು ಕೇಸ್ ಹಾಕಿದ್ದಾರೆ. ಜಾಮೀನು ಕೊಡದೇ ಇರೋದು ಯಾರು? ಯೋಗಿ ಆದಿತ್ಯನಾಥ್ ಅಲ್ಲ. ಅಗೇನ್ ಇಟ್ ಇಸ್ ಕೋರ್ಟ್. ಕೋರ್ಟಿನ ವಿರುದ್ಧ ನೀವು ಹೋರಾಟ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಅಂದರೆ ಹೇಗಿದೆ ಅಂದರೆ ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ, ಆ ಸ್ಥಿತಿಯಲ್ಲಿ ಈ ಕಡೆ ಅವಿಮುಕ್ತೇಶ್ವರಾನಂದ್ ಇದ್ದಾರೆ, ಈ ಕಡೆ ಕಾಂಗ್ರೆಸ್ಸು ಅಖಿಲೇಶ್ ಯಾದವ್ ಇದ್ದಾರೆ. ತುಂಬ ರೋಚಕವಾದಂಥ ಪ್ರಕರಣ. ಕೋರ್ಟ್ನಲ್ಲಿ ಯಾವ ರೀತಿಯ ವಾದ ಮಂಡನೆ ಆಗುತ್ತೆ, ಯಾವ ತೀರ್ಮಾನಕ್ಕೆ ಬರ್ತಾರೆ, ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.